ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಲೈಫಲ್ಲಿ ತುಂಬ ಪ್ರಾಬ್ಲಮ್ಸು, ಸ್ಟ್ರಗಲ್ಸು ಮತ್ತು ಸ್ಟ್ರೆಸ್ಸು ಎಲ್ಲ ಇರುತ್ತೆ. ಒಂದು ಕಡೆ ನಾವು ನೋಡುವಾಗ ಇದ್ರ ಬಗ್ಗೆ ಯಾರೂ ಕೂಡ ಮಾತಾಡಲ್ಲ. ಆ್ಯಂಡ್ ಸಮ್ಟೈಮ್ಸ್ ನಮಗೆ ಈ ನಮ್ಮ ಸ್ಟ್ರೆಸ್ ಆಗಿರಲಿ, ಪ್ರಾಬ್ಲಮ್ಸ್ ಆಗಿರಲಿ, ಇದನ್ನು ಯಾರಿಗೂ ಹೇಳ್ಕೊಡ್ಲಿಕ್ಕೂ ಆಗಲ್ಲ. ಅಂತಹ ಸಿಚುವೇಶನ್ಸಲ್ಲಿ ನಾವೆಲ್ಲೋ ಒಂದು ಕಡೆ ಬ್ಲ್ಯಾಂಕ್ ಆಗಿರ್ತೀವಿ. ಸೊ ಈ ಬ್ಲ್ಯಾಂಕ್ ಆಗೋದನ್ನು ಹೇಗೆ ನಾವು ಇದರಿಂದ ಆಚೆ ಬರಬೇಕು, ಮತ್ತು ನಮ್ಮ ಮನಸ್ಸಲ್ಲಿರುವಂಥದ್ದು ಥಾಟ್ಸ್ ಯಾವ ಥರ ಇದೆ, ನೆಗೆಟಿವಿಟಿ ಥಾಟ್ಸು ಮತ್ತು ಪಾಸಿಟಿವಿಟಿ ಥಾಟ್ಸು, ಇದು ಎರಡರ ನಡುವೆ ನಾವು ಎಲ್ಲೋ ಒಂದು ಕಡೆ ಜೀವನದಲ್ಲಿ ಸ್ಟಕ್ ಆಗಿದ್ದೀವಿ, ಮತ್ತು ಇದರಿಂದ ನಾವು ಆಚೆ ಬರಬೇಕು ಅನ್ನೋದು ಒಂದು ಇಂಟೆನ್ಷನು ಕೂಡ ಎಲ್ಲರಲ್ಲಿ ಇರುತ್ತೆ. ಮತ್ತು ಅದೇ ರೀತಿಯಲ್ಲಿ ವಿದ್ಯಾರ್ಥಿಗಳು ಇದನ್ನು ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ಕೂಡ ಅಷ್ಟೇ, ನಾನು ಫೇಲ್ ಆಗ್ತಾ ಇರ್ತೀನಿ, ಯಾವಾಗ ನೋಡಿದ್ರು ನನಗೆ ನೀನು ಓದಲ್ಲ, ನೀನು ದಡ್ಡ ಅಂತ ಹೇಳ್ತಿರ್ತಾರೆ. ಸೊ ನನಗೆ ಓದೋಕ್ಕೂ ಕೂಡ ಇಂಟ್ರೆಸ್ಟ್ ಬರಲ್ಲ ಅಂತಲೂ ಕೂಡ ಮಕ್ಕಳಲ್ಲೂ ಇರುತ್ತೆ. ಆ್ಯಂಡ್ ಸಮ್ ಸ್ಟೂಡೆಂಟ್ಸ್ಗೆ ಯಾವ ಥರ ಇರುತ್ತೆ ಅಂದರೆ, ಅವರು ಎಷ್ಟೇ ಓದ್ತಿದ್ರು ಅವ್ರ ತಲೆಗೆ ಹೋಗ್ತಿರಲ್ಲ. ಅವ್ರದ್ದು ಮೈಂಡ್ ಸೆಟ್ಟೇ ಒಂದು ರೀತಿಯಲ್ಲಿ ಅವರು ಸೆಟ್ ಮಾಡ್ಕೊಂಡಿರ್ತಾರೆ. ಮತ್ತು ನಮ್ಮ ತುಂಬ ಆಲೋಚನೆಗಳಿರುತ್ತೆ, ನಮ್ಮ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಬಟ್ ಎಲ್ಲೋ ನಾವೇ ನಮ್ಮನ್ನು ತುಂಬ ಒಂದು ಲೋ ಲೆವೆಲಲ್ಲಿ ನಾವು ನಮ್ಮನ್ನು ಇಮ್ಯಾಜಿನ್ ಮಾಡಿಕೊಂಡು ನಮ್ಮಿಂದ ಇದು ಆಗಲ್ಲ ಅಂತ ನಾವೇನು ಮಾಡ್ತೀವಿ ಅಂದರೆ ತುಂಬ ಬೇಗ ಗಿವ್ ಅಪ್ ಮಾಡಿಬಿಡ್ತೀವಿ. ಮತ್ತು ನಮ್ಮ ಲೈಫದ್ದು ಸಿಚುವೇಶನ್ಸು, ನಮ್ಮ ಫ್ಯಾಮಿಲಿ ಕಂಡೀಷನ್ಸನ್ನು ನೋಡಿ ನಾವೇನು ಮಾಡ್ತೀವಿ ಅಂದರೆ, ನಮ್ಮ ಸಾಧನೆಗಳನ್ನು ಅಥವಾ ನಾವೇನು ಮಾಡಲಿಕ್ಕಿದೆ, ಮುಂದೆ ನಮ್ಮ ಗುರಿ ಏನಿದೆ, ನಮ್ಮ ಏಮ್ ಏನಿದೆ, ಅದಕ್ಕೆ ನಾವು ಪ್ರಯತ್ನವೂ ಕೂಡ ಪಡಲ್ಲ. ಸೊ ಇವತ್ತು ಈ ವಿಡಿಯೋ ಅಲ್ಲಿ ನಾನು ಏನೂ ಇಲ್ಲ, ಜಸ್ಟ್ ನನಗೆ ಅನಿಸಿರೋದನ್ನು ನಾನು ಶೇರ್ ಮಾಡ್ಕೊಳ್ಳೋಕ್ಕೆ ಬಂದಿದ್ದೀನಿ. ನಿಮಗೆ ಹೋಪ್ಫುಲಿ ಯು ವಿಲ್ ಲೈಕ್ ದಿಸ್ ವಿಡಿಯೋ ಅಂತ ಅನ್ಕೋತೀನಿ. ಇವತ್ತು ಒಂದು ಪುಸ್ತಕದ ಬಗ್ಗೆನೂ ಕೂಡ ಮಾತಾಡಲಿಕ್ಕೆ ಬಯಸ್ತೀನಿ. ಬಿಕಾಸ್ ನೋಡಿ, ಲೈಫಲ್ಲಿ ನಮಗೆ ಆಗಿರುವಂಥದ್ದು ಚಾಲೆಂಜಸ್ಸು, ನಾವು ಫೇಸ್ ಮಾಡಿರುವಂಥದ್ದು ಪ್ರಾಬ್ಲಮ್ಸು, ಮತ್ತು ನಾವು ಅದನ್ನು ಹೇಗೆ ಟ್ಯಾಕಲ್ ಮಾಡಿದ್ದೀವಿ ಅನ್ನೋದೇ ವೆರಿ ಇಂಪಾರ್ಟೆಂಟ್. ನಾವು ಯಾವಾಗ ಇದನ್ನು ಓವರ್ಕಮ್ ಮಾಡಿ ನಾವು ಆಚೆ ಬರ್ತೀವಲ್ಲ, ಅದೇ ನಿಜವಾದಂತಹ ಸಕ್ಸಸ್ ಅಂತ ನಾನು ಹೇಳಕ್ಕೆ ಬಯಸ್ತೀನಿ. ಸೊ ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ಮತ್ತೆ ಯಾವ ಟಾಪಿಕ್ ಬಗ್ಗೆ ಮಾತಾಡಬೇಕು ಅನ್ನೋದು ಕೂಡ ನೀವು ಒಂದು ಕಮೆಂಟ್ ಮಾಡಿದ್ರೆ ಖಂಡಿತ ಅದ್ರ ಬಗ್ಗೆ ಮಾತಾಡುವ. ಇವತ್ತು ಏನೋ ಒಂದು ಆರಾಮಾಗಿ ಕೂತ್ಕೊಂಡು, ಏನು ಸ್ಕ್ರಿಪ್ಟು ಅಥವಾ ಏನು ರೆಡಿಯಾಗಿ ಏನೂ ಬಂದಿಲ್ಲ, ಮನಸ್ಸಲ್ಲಿ ಏನಿದೆ ಅದನ್ನು ಹೇಳೋಣ ಅಂತ ಬಂದಿದ್ದೀನಿ ಅಷ್ಟೇ. ಸೊ ಎಲ್ಲರೂ ಕಾಮಾಗಿದ್ದೀರಾ ಮತ್ತು ಫ್ರೀ ಆಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಅದೇ ರೀತಿಯಲ್ಲಿ ಈ ವಿಡಿಯೋನು ನೋಡಿ. ನೀವೇನಾದರೂ ಬ್ಯುಸಿ ಇದ್ದರೆ ಅಥವಾ ಎಲ್ಲಾದರೂ ಟ್ರಾವೆಲ್ ಮಾಡ್ತಿದ್ರೆ, ನಿಮಗೆ ಬೇರೆ ಕೆಲಸ ಇದ್ದರೆ ಅಂದಾಗ ಈ ವಿಡಿಯೋನು ದಯವಿಟ್ಟು ಈಗ ನೋಡೋಕ್ಕೆ ಹೋಗಬೇಡಿ. ನೀವು ಯಾವಾಗ ಫ್ರೀ ಆಗ್ತೀರಾ ಅವಾಗ ಕೂತ್ಕೊಂಡು ಆರಾಮಾಗಿ ಈ ವಿಡಿಯೋನು ನೋಡಿ, ಮತ್ತು ಇದ್ರ ಬಗ್ಗೆ ಯೋಚನೆನೂ ಕೂಡ ಮಾಡಿ. ನಾನು ಹೇಳಿದ್ದು ಸರಿ ಇದೆಯಾ ಅಥವಾ ನಾನು ಹೇಳ್ತಿರೋದು ನಿಮ್ಮ ಲೈಫಲ್ಲಿ ಯಾವತ್ತಾದರೂ ಆಗಿದೆಯಾ ಅನ್ನೋದು ಕೂಡ ಸ್ವಲ್ಪ ಕಂಪೇರ್ ಮಾಡಿ ನೋಡಿ. ಸೊ ಇವತ್ತು ನೋಡಿ, ತುಂಬ ಪುಸ್ತಕಗಳನ್ನು ನೋಡಿದೆ ನಾನು. ಇವತ್ತು ದ ಸೀಕ್ರೆಟ್ ಅನ್ನೋದು ಒಂದು ಬುಕ್ಕನ್ನು ನಾನು ಓದಲಿಕ್ಕೆ ಶುರು ಮಾಡಿದೆ. ನಿಮಗೆ ನೀವು ಕೇಳಿರ್ಬೋದು, ನಿಮ್ಮ ಟೀಚರ್ಸು ಕೂಡ ಹೇಳ್ತಾರೆ ಮತ್ತು ಎಲ್ಲರೂ ಹೇಳ್ತಾರೆ, ಅ ಗುಡ್ ಫ್ರೆಂಡ್ ಈಸ್ ಅ ಗುಡ್ ಬುಕ್ ಅಂತ. ಸೊ ಯಾವತ್ತೂ ಕೂಡ ನಮಗೆ ಬೇರೆಯವ್ರಿಗೆ ನಮ್ಮ ಫೀಲಿಂಗ್ಸನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ಆಗದೇ ಇರೋ ಟೈಮಲ್ಲಿ, ಆ ಸಮಯದಲ್ಲಿ ನಮಗೆ ನಮ್ಮ ಜೊತೆಯಲ್ಲಿ ಬರುವಂಥದ್ದು ಬುಕ್ಸೇ. ಸೊ ನಮಗೆ ಯಾವಾಗ ಬೇಜಾರಾಗುತ್ತೆ, ನಮ್ಮ ಫೀಲಿಂಗ್ ಶೇರ್ ಮಾಡ್ಕೋಬೇಕು ಅನಿಸುತ್ತೆ, ನಮಗೆ ಯಾರಿಗೂ ಏನು ಹೇಳ್ಕೊಳ್ಳೋಕೆ ಆಗ್ತಿರಲ್ಲ, ನಾವು ತುಂಬ ಡಿಮೋಟಿವೇಟ್ ಆಗ್ತೀವಿ, ಆವಾಗ ನಮಗೆ ಲೋನ್ಲಿ ಇರಬೇಕು ಅನಿಸುತ್ತೆ ಅಂದಾಗ ನೀವು ಒಂದು ಪುಸ್ತಕವನ್ನು ಓದಿ. ಯಾವುದಾದ್ರೂ ಆಗಿರಲಿ, ಇದೇ ಅಂತಲ್ಲ. ಯು ರೀಡ್ ಎನಿ ಗುಡ್ ಮೋಟಿವೇಶ್ನಲ್ ಬುಕ್, ಆರ್ ನಿಮಗೆ ಯಾವ ಥೀಮಲ್ಲಿ ನಿಮಗೆ ಇಷ್ಟ ಆಗುತ್ತೆ ಆ ಬುಕ್ಕನ್ನು ನೀವು ಓದಿ. ಖಂಡಿತ ನೀವು ಆ ಬುಕ್ ಓದಾಗ ನಿಮಗೆ ಒಂದು ಯು ಫೀಲ್ ಗುಡ್, ಒಂದು ಪಾಸಿಟಿವಿಟಿ ತುಂಬುತ್ತೆ, ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಸಿಚುವೇಶನ್ಸನ್ನು ಹೇಗೆ ಫೇಸ್ ಮಾಡಬೇಕು ಅನ್ನೋದು ಕೂಡ ನೀವು ಲೈಫಲ್ಲಿ ಕಲಿತೀರ. ಪುಸ್ತಕದಲ್ಲಿ ತುಂಬ ನಾಲೆಜ್ ಇರುತ್ತೆ. ಸೊ ಆ ಪುಸ್ತಕಗಳನ್ನು ದಯವಿಟ್ಟು ನೀವು ಯಾವಾಗ ನಿಮಗೆ ಬೇಜಾರಾಗುತ್ತೆ, ಮತ್ತು ನೋಡಿ ಈಗಿನ ಟ್ರೆಂಡು ಎಲ್ಲರೂ ಮೊಬೈಲ್ಗೆ ಅಡಿಕ್ಟ್ ಆಗ್ತಿದ್ದಾರೆ, ಮೊಬೈಲಲ್ಲೇ ಸೋಷಿಯಲ್ ಮೀಡಿಯಾ ಅದು ಇದು ಅಂತ. ಬಟ್ ನಿಜವಾಗ್ಲೂ ಈ ಪುಸ್ತಕವನ್ನು ತಗೊಂಡು ನೀವು ಯಾವುದಾದ್ರೂ ಈ ಥರ ಒಂದು ತಣ್ಣಗಿರೋ ಎನ್ವಿರಾನ್ಮೆಂಟಲ್ಲಿ ಅಥವಾ ಮಾರ್ನಿಂಗ್ ಎದ್ದಿದ ತಕ್ಷಣ ಕೂತ್ಕೊಂಡು ಫ್ರೆಶ್ ಮೈಂಡಲ್ಲಿ ನೀವು ಕೂತ್ಕೊಂಡು ಓದ್ತಿದ್ರೆ, ಎಲ್ಲೋ ಆ ಆಥರ್ ಅಥವಾ ಯಾರು ಬುಕ್ ಬರಿತಿದ್ದಾರೆ ಅವರು ನಿಮ್ಮ ಜೊತೆನೇ ಮಾತಾಡ್ತಿದ್ದಾರೆ ಅಂತಲೇ ನಿಮಗೆ ಒಂದು ಫೀಲ್ ಆಗುತ್ತೆ.
ಮತ್ತು ಆ ಮೂಮೆಂಟಲ್ಲಿ ನೀವು ಲೀವ್ ಮಾಡ್ತಿರ್ತೀರ, ಮತ್ತು ಆ ಲೈಫಿದು ಸಿಚುವೇಶನ್ಸನ್ನು ಆ ಆಥರ್ ಬರೀತಿರೋದನ್ನು ಕಂಪೇರ್ ಮಾಡಿ ನೋಡಿದಾಗ ಎಲ್ಲೋ ಒಂದು ಕಡೆ ನಾನು ಈ ಸಿಚುವೇಶನಿಂದ ಆಚೆ ಬಂದಿದ್ದೀನಲ್ಲ ಅಂತಾನು ಅನಿಸುತ್ತೆ. ಸೊ ದ ಬುಕ್ ದ ಸೀಕ್ರೆಟ್, ರಾಂಡಾ ಬೈನ್ ಯಾರು ಬರೆದಿದ್ದಾರೆ, ಈ ಬುಕ್ಕನ್ನು ನಾನು ಓದ್ತಿದ್ದೆ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಪೇಜಸ್ಸು ಓದಿದ್ದೀನಿ, ಇನ್ನೂ ಓದಲಿಕ್ಕಿದೆ. ಬಟ್ ನನಗೇನು ಅನಿಸ್ತು ಅಂದರೆ ಇದ್ರ ಬಗ್ಗೆ ಹೇಳೋಣ ಅಂತಲೇ ಅನಿಸ್ತು. ಸಮ್ ಸಿಚುವೇಶನ್ಸ್ ಹೇಗಿರುತ್ತೆ ಅಂದರೆ ಎಲ್ಲರ ಲೈಫಲ್ಲಿ ಆಗಿರುತ್ತೆ, ಬಟ್ಟು ಆ ಟೈಮ್ಗೆ ಆಗಿರುತ್ತದು. ಸೊ ಆ ಸಮಯದಲ್ಲಿ ಆದಾಗ ನಮಗೆ ಏನನ್ಸುತ್ತೆ ಅಂದರೆ ಹೌದು, ನಮಗೆ ನಾವೇ ಏನು ಮಾಡ್ತೀವಿ ಅಂದರೆ ಆ್ಯಸ್ ಎ ಕ್ರಿಮಿನಲ್ಲು ಅಥವಾ ನಾವು ಎಲ್ಲೋ ಒಂದು ತಪ್ಪು ಮಾಡಿಬಿಟ್ಟಿದ್ವಿ, ನಮ್ಮಿಂದ ಆಗ್ತಾ ಇಲ್ಲ ಅಂತ ನಾವೇ ಡಿಮೋಟಿವೇಟ್ ಆಗಿ ಎಲ್ಲದನ್ನು ಗಿವ್ ಅಪ್ ಮಾಡಿಬಿಡ್ತೀವಿ. ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಈ ಬುಕ್ಕಲ್ಲಿ ದ ಸೀಕ್ರೆಟ್ ಅನ್ನೋ ಬುಕ್ಕಲ್ಲಿ ತುಂಬ ಜನ ಇನ್ಸ್ಪೈರಿಂಗ್ ಸ್ಟೋರೀಸಿಂದ ಈ ಬುಕ್ ಬರೆದಿರೋಂಥದ್ದು. ಅದು ಐನ್ಸ್ಟೈನ್ ಆಗಿರಲಿ, ನ್ಯೂಟನ್ ಆಗಿರಲಿ, ಅವರೆಲ್ರಿಗೂ ಕೂಡ ಒಂದು ಸೀಕ್ರೆಟ್ ಗೊತ್ತಿತ್ತು. ಆ ಸೀಕ್ರೆಟ್ ಏನು ಅನ್ನೋದು ಈ ಬುಕ್ಕಲ್ಲಿ ಕೊಟ್ಟಿದ್ದಾರೆ. ಅಂದರೆ ನೀವು ಲೈಫಲ್ಲಿ ಫೇಲ್ ಆದಾಗ ನೀವು ಏನು ಮಾಡಬೇಕು, ನೀವು ವೆಲ್ತ್, ಇಫ್ ಯು ವಾಂಟ್ ಟು ಅರ್ನ್ ಸಮಥಿಂಗ್, ವಾಟ್ ಯು ನೀಡ್ ಟು ಡೂ, ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ದ ವೆಲ್ತ್, ವಾಟ್ ಈಸ್ ದ ಸೀಕ್ರೆಟ್ ಬಿಹೈಂಡ್ ಯುವರ್ ಹ್ಯಾಪಿನೆಸ್, ನಿಮ್ಮ ಹ್ಯಾಪಿನೆಸ್ಗೆ ಸೀಕ್ರೆಟ್ ಏನು ಅನ್ನೋದು ಕೂಡ ಬುಕ್ಕಲ್ಲಿ ಹೇಳಿದ್ದಾರೆ. ತುಂಬ ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಒಳ್ಳೆ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಬುಕ್ಕಲ್ಲಿ ಆ ಥರ ಇದೆ. ನೀವು ಓದಿ, ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನಾನು ಇದರಲ್ಲಿ ಈ ಬುಕ್ ಮುಖಾಂತರ ನಿಮ್ಗೆ ಹೇಳೋದು ಒಂದೇ, ನೋಡಿ, ಯಾವುದೇ ಬುಕ್ ಆಗಿರಲಿ, ನೀವು ಯಾವುದಾದ್ರೂ ಸಿಚುವೇಷನಲ್ಲಿ ಸ್ಟಕ್ ಆಗಿದ್ದೀರಾ ಅಂದರೆ, ನಿಮಗೆ ಮೈಂಡ್ ಬ್ಲ್ಯಾಂಕ್ ಆಗಿದೆ ಅಂದಾಗ ಒಂದು ನೀವು ದೇವ್ರ ಹತ್ರ ಹೋಗ್ತೀರಾ, ದೇವ್ರ ಹತ್ರ ಕೇಳ್ಕೊತೀರಾ, ನನಗೆ ತುಂಬ ಪ್ರಾಬ್ಲಮ್ಮಲ್ಲಿದ್ದೀನಿ, ತುಂಬ ನೋವಲ್ಲಿದ್ದೀನಿ, ಮುಂದೆ ಲೈಫಲ್ಲಿ ಏನು ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಿಲ್ಲ, ದೇವರೇ ಶಕ್ತಿ ಕೊಡು ಅಥವಾ ನನಗೆ ಸಹಾಯ ಮಾಡು, ನನಗೆ ಹೆಲ್ಪ್ ಮಾಡು ಅಂತ ನೀವು ಆ ಸೃಷ್ಟಿಕರ್ತನ ಹತ್ರ ಕೇಳ್ಕೊತೀರಾ, ಬೇಡ್ಕೊತೀರಾ. ಎಲ್ಲ ಟೈಮ್ ದೇವರು ಬಂದು ನಿಮಗೆ ಹೆಲ್ಪ್ ಮಾಡಲಿಕ್ಕಾಗಲ್ಲ. ಆ್ಯಂಡ್ ಸಮ್ಟೈಮ್ಸು ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಯೂಶ್ವಲಿ ನಾನು ನೋಡಿರೋದು ದೇವರನ್ನೇ ಬ್ಲೇಮ್ ಮಾಡ್ತಾರೆ. ನಮ್ಮ ಲೈಫಲ್ಲಿ ಏನಾದರೂ ಒಂದು ಅನಾಹುತ ಆದರೆ ಅಥವಾ ಏನಾದರೂ ಒಂದು ಆಚೆ ಈಚೆ ಆಯಿತು, ನಮ್ಮ ಪ್ಲ್ಯಾನಿಂಗ್ ಪ್ರಕಾರ ಏನೂ ಆಗದಿಲ್ಲದೆ ಇದ್ದಾಗ ನಾವು ದೇವರನ್ನೇ ಬ್ಲೇಮ್ ಮಾಡ್ತೀವಿ. ದೇವರೇ ಸರಿ ಇಲ್ಲ, ಅವನಿಂದನೇ ಇದೆಲ್ಲ ಆಗಿದ್ದು, ಇದೆಲ್ಲ ಗೊತ್ತಿದ್ರು ದೇವ್ರಿಗೆ ಇದೆಲ್ಲ ಗೊತ್ತಿತ್ತು ತಾನೇ, ಆದರೂ ನನ್ನ ಲೈಫಲ್ಲಿ ಏನಕ್ಕೆ ಈ ಥರ ಮಾಡ್ದ ಅಂತ ಈ ಪ್ರಶ್ನೆಗಳು ನಾವು ದೇವ್ರ ಮೇಲೆ ಹಾಕಿದಾಗ ಅದು ನನಗನ್ಸೋದು ಅದು ಮೂರ್ಖತನ ಅಂತ. ಬಿಕಾಸ್ ನೋಡಿ, ದೇವರು ಯಾವತ್ತಿದ್ರೂ ಕೂಡ ನಿಮ್ಮನ್ನ ಕಷ್ಟದಲ್ಲಿ ನೋಡಬೇಕು ಅಥವಾ ನಿಮಗೆ ಪ್ರಾಬ್ಲಮ್ ಕೊಡಬೇಕು ಅಂತ ಅವ್ರಿಗೇನು, ದೇವ್ರಿಗೆ ಏನು ಬಂದಿಲ್ಲ. ನಾವೇನು ಮಾಡ್ತೀವಿ ಅಂದರೆ ಎಲ್ಲ ಬ್ಲೇಮನ್ನು ದೇವ್ರ ಮೇಲೆ ಹಾಕ್ತೀವಿ. ದೇವರೇ ಈ ಥರ ಮಾಡಿಬಿಟ್ಟ, ನಮಗೆ ಈ ಥರ ಅನ್ಯಾಯ ಮಾಡಿಬಿಟ್ಟ, ನಮಗೆ ಅನ್ಯಾಯ ಆಯಿತು ಅಂತ. ದೇವರು ಯಾವತ್ತೂ ಕೂಡ ಅನ್ಯಾಯ ಮಾಡಲ್ಲ, ಮೋಸ ಮಾಡಲ್ಲ. ಈಸ್ ಅಲ್ಟಿಮೇಟ್. ಅವ್ರು ಮಾಡಿರೋಂಥದ್ದು ಎಲ್ಲ ಪ್ಲ್ಯಾನ್ಸು ಮತ್ತು ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯಗಳು ಕೂಡ ದೇವ್ರಿಗೆ ಗೊತ್ತಿರುತ್ತೆ. ನಿಮಗೆ ಲೈಫಲ್ಲಿ ಏನು ಬೇಕು ಆ ಟೈಮಲ್ಲಿ ಯಾವ ಥರ ಪಾಠ ಕಲಿಸ್ಬೇಕು ಅನ್ನೋದಿರುತ್ತೆ. ಆ ಪಾಠ ದೇವರು ಅದೇ ರೀತಿಯಲ್ಲಿ ಆ ಸಿಚುವೇಶನ್ ತಕ್ಕಂಗೆ ನಿಮಗೆ ಕಲಿಸುತ್ತೆ. ಒಬ್ಬ ವ್ಯಕ್ತಿ ಅವನು ಅನ್ನದ ಋಣ, ಜೈಲಲ್ಲಿದ್ದರೆ ಅವ್ನು ಜೈಲ್ಗೆ ಹೋಗಿನೇ ತಿನ್ಕೊಬರ್ಬೇಕು. ಜೈಲಲ್ಲಿರೋರು ಯಾರೂ ಕೂಡ ಅಲ್ಲಿಂದ ಊಟ ತಂದು ನಿಮಗೆ ಮನೆಯಲ್ಲಿ ಪಾರ್ಸಲ್ ತಂದು ಕೊಡಲ್ಲ, ನೀನು ಇಲ್ಲಿ ತಿನ್ನು ಅಂತ. ಒಬ್ಬ ವ್ಯಕ್ತಿ ಒಬ್ಬ ಪ್ರೈಮ್ ಮಿನಿಸ್ಟರ್ ಅಥವಾ ಚೀಫ್ ಮಿನಿಸ್ಟರ್ ಜೊತೆಯಲ್ಲಿ ಅವತ್ತಿದ್ದು ಊಟ ಅವನ ಅದೃಷ್ಟದಲ್ಲಿ ಅಲ್ಲಿ ಬರೆದಿದ್ರೆ ಅವನೇನು ಮಾಡಬೇಕು ಅಂದರೆ, ಅವನು ಅನ್ನದ ಋಣ ಅಲ್ಲಿದ್ದರೆ ಅವನು ಅಲ್ಲೇ ಹೋಗಿ ತಿನ್ನಬೇಕು. ಆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕ್ಯಾಬಿನಲ್ಲೇ ತಿನ್ನಬೇಕಾಗುತ್ತೆ. ಇಲ್ಲ ಅವನು ಅನ್ನದ ಋಣ ಎಲ್ಲೋ ಒಂದು ಕಡೆ ಹೋಟ್ಲಲ್ಲಿತ್ತು ಅಂದರೆ ಆ ಹೋಟ್ಲಿಗೆ ಹೋಗಿ ಅವ್ನು ತಿನ್ನಲೇಬೇಕು, ಅಲ್ಲೇ ಹೋಗಿ ತಿಂತಾನೆ. ಸೊ ಈ ಥರ ಅನ್ನದ ಋಣ ಎಲ್ಲೆಲ್ಲಿ ಇರುತ್ತೆ ಅಲ್ಲೇ ಹೋಗಿ ಅವ್ನು ತಿನ್ನೋಕ್ಕೆ ಸಾಧ್ಯ. ಹೊರತು ನೀವು ನಾನು ಜೈಲ್ಗೆ ಬಂದುಬಿಟ್ಟೆ, ನಾನು ಏನೋ ತಪ್ಪು ಮಾಡಿಬಿಟ್ಟೆ, ನನಗೆ ಶಿಕ್ಷೆ ಆಗೋಯ್ತು, ನಾನು ಈ ಥರ ತಿಂತಿದ್ದೀನಿ, ನಾನು ಅನ್ನ ಸಾಂಬಾರು ತಿಂತಿದ್ದೀನಿ, ನನಗೆ ತಿನ್ಲಿಕ್ಕೆ ಊಟ ಇಲ್ಲ, ನನಗೆ ಅನ್ನ ಇಲ್ಲ, ದೇವರು ನನ್ನ ಜೊತೆಯಲ್ಲಿ ಅನ್ಯಾಯ ಮಾಡ್ತಿದ್ದಾನೆ ಅಂದಾಗ ಅದು ನಿಮ್ಮ ಜೊತೆ ಅನ್ಯಾಯ ಅಲ್ಲ ಮಾಡ್ತಿರೋದು, ನಿಮಗೆ ಒಂದು ಪಾಠ ಹೇಳ್ಕೊಡ್ತಿರೋದು. ಲೈಫಲ್ಲಿ ಇನ್ನೂ ತುಂಬ ಪ್ರಾಬ್ಲಮ್ಸ್ ಬರಲಿಕ್ಕಿದೆ, ನೀನು ಅದಕ್ಕೆ ಸಜ್ಜರಾಗಿರು, ನೀನು ಅದಕ್ಕೆ ಫೇಸ್ ಮಾಡಲಿಕ್ಕೆ ನಿನ್ನ ಹತ್ರ ಕೆಪಾಸಿಟಿ ಇದೆಯಾ ಇಲ್ಲ ಅಂತ ನೀನು ತಿಳ್ಕೊ ಅನ್ನೋ ಒಂದು ಅನ್ನೋ ಒಂದು ಎಕ್ಸ್ಪೀರಿಯನ್ಸನ್ನು ನಿಮಗೆ ದೇವ್ರು ಹೇಳ್ಕೊಡ್ತಿದ್ದಾನೆ. ಯಾವತ್ತೂ ಕೂಡ ದೇವರನ್ನು ಬ್ಲೇಮ್ ಮಾಡೋಕ್ಕೆ ಹೋಗಬೇಡಿ. ದಟ್ ದೇವರಿಂದನೇ ಈ ಥರ ಆಯಿತು, ನಾವು ಕರೆಕ್ಟೇ ಇದ್ವಿ, ನಾವೆಲ್ಲ ಕರೆಕ್ಟ್ ಮಾಡಿದ್ರು, ದೇವ್ರಿಗೆ ಎಲ್ಲ ಗೊತ್ತಿದ್ರೂ ಈ ಥರ ಮಾಡಿದ್ನಲ್ಲ ಅಂತ. ಬಿಕಾಸ್ ನೋಡಿ, ಟೈಮ್ ಹೋಗ್ತಾ ಹೋಗ್ತಾ ಎಲ್ಲ ಮಾಡಿದ್ದು ಸರಿನೇ ಅಂತ ಅನಿಸುತ್ತೆ. ನಮಗೆ ಲೈಫಲ್ಲಿ ತುಂಬ ಟೈಮ್ ಅನಿಸುತ್ತೆ
ನಿಮಗೂ ಅನಿಸಿರ್ಬೋದು, ಏನಪ್ಪ ಈ ಥರ ಆಗೋಯ್ತಲ್ಲ, ಆಗೋಗ್ತೀರಾ. ಸಡನ್ನಾಗಿ ನಿಮಗೆ ಒಂಥರ ಬೇಸರ ಉಂಟಾಗುತ್ತೆ. ಏನಿದು ನನ್ನ ಲೈಫಲ್ಲಿ ಈ ಥರ ಆಗೋಯ್ತಲ್ಲ, ನನ್ನ ಜಾಬ್ ಹೊಂಟೋಯ್ತು, ನಾನು ಮಾಡ್ತಿದ್ದು ಪ್ರೀತಿ ನನ್ನಿಂದ ದೂರ ಹೊಂಟೋಯ್ತು, ನನ್ನ ಫ್ಯಾಮಿಲಿ ಮೆಂಬರ್ಸ್ ದೂರ ಆಗೋದ್ರು, ನನ್ನ ಫ್ರೆಂಡ್ಸ್ ನನಗೆಲ್ಲ ಆಪೋಸ್ ಮಾಡ್ತವ್ರೆ, ನನ್ನಿಂದ ಎಲ್ಲ ದೂರ ಆಗೋಗವ್ರೆ, ನಾನು ಒಬ್ಬಂಟಿ ಆಗೋಗಿದ್ದೀನಿ, ನನ್ನ ಲೈಫಲ್ಲಿ ಕಂಪ್ಲೀಟ್ ಒಬ್ಬನೇ, ನನಗೆ ಯಾರೂ ಕೂಡ ಸಹಕಾರ ಮಾಡಲಿಕ್ಕೆ ಅಥವಾ ನನ್ನ ಜೊತೆಯಲ್ಲಿ ನಿಲ್ಲಲಿಕ್ಕೆ ಯಾರೂ ಇಲ್ಲ, ನನ್ನ ಕಷ್ಟಗಳನ್ನು ಕೇಳಿಸ್ಕೊಳ್ಳಿಕ್ಕೂ ಕೂಡ ಯಾರೂ ಕೂಡ ನನ್ನ ಜೊತೆಯಲ್ಲಿ ಅಕ್ಕಪಕ್ಕ ನೋಡಿದ್ರೆ ಯಾರೂ ಇಲ್ಲ, ಎಲ್ಲರೂ ಖಾಲಿ, ನಾನು ಒಬ್ಬನೇ ಆಗೋಗಿದ್ನಲ್ಲ ಅಂತ. ಖಂಡಿತ ಜೀವನದಲ್ಲಿ ಯಾವತ್ತೂ ಕೂಡ ನೀವು ಒಬ್ಬನೇ, ನೀವು ಬಂದಿದ್ದು ಒಬ್ಬರೇ, ನೀವು ಹೋಗೋದು ಒಬ್ಬರೇ. ಸೊ ಎಕ್ಸ್ಪೆಕ್ಟೇಷನ್ಸನ್ನು ಇಟ್ಕೊಳಕ್ಕೆ ಹೋಗ್ಬೇಡಿ. ದಟ್ ಲೈಫ್ ಲಾಂಗ್ ಆಗಿ ನಮ್ಮ ಪೇರೆಂಟ್ಸು ನಮ್ಮ ಜೊತೆಲಿ ಬರ್ತಾರೆ, ನನ್ನ ವೈಫ್ ನನ್ನ ಜೊತೆಲಿ ಬರ್ತಾರೆ, ನನ್ನ ಫ್ರೆಂಡ್ಸ್ ನನ್ನ ಜೊತೆಲಿ ಬರ್ತಾರೆ, ನನ್ನ ಹಸ್ಬೆಂಡ್ ನನ್ನ ಜೊತೆಲಿ ಬರ್ಬೋದು ಅಂತ ಇಲ್ಲ. ಎಲ್ರಿಗೂ ಕೂಡ ಒಂದು ಟೈಮ್ ಇರುತ್ತೆ. ಆ ಟೈಮ್ವರೆಗೂ ಎಲ್ಲರೂ ನಿಮ್ಮ ಜೊತೇಲಿ ಇರ್ತಾರೆ. ನಿಮಗೆ ಒಂದು ಪಾಠ ಕಲಿಸೋದಿರುತ್ತೆ, ಅಲ್ಲಿವರೆಗೂ ನಿಮ್ಮ ಜೊತೇಲಿ ಇರ್ತಾರೆ. ಆ ಒಂದು ಪಾಠ ನಿಮಗೆ ಕಲಿಸಿದ ಮೇಲೆ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮ ಜೊತೆಲಿ ಇರಲ್ಲ. ಇಂಟೆನ್ಷನಲಿ ಆರ್ ಅನ್ಇಂಟೆನ್ಷನಲಿ ಅವರು ನಿಮ್ಮಿಂದ ದೂರ ಆಗ್ತಾರೆ. ಈ ಪ್ರಪಂಚ ನಿಮಗೆ ಅವರಿಂದ ದೂರ ಮಾಡುತ್ತೆ. ಸೊ ನೀವು ಯಾರಿಗೋ ಒಬ್ರಿಗೆ ಪ್ರೀತಿ ಮಾಡ್ತಿದ್ದೀರಾ ಅಂದಾಗ ಅವರು ಸದಾ ನಿಮ್ಮ ಜೊತೇಲಿ ಇರಬೇಕು ಅಂತ ಇಲ್ಲ. ಪ್ರೀತಿ ಮಾಡೋದು ಕೂಡ ಒಂದು ಪಾರ್ಟ್ ಆಫ್ ಲೈಫ್. ಅದು ಕೂಡ ನಿಮಗೆ ಲೈಫಲ್ಲಿ ಜೀವನದಲ್ಲಿ ತುಂಬ ಕಲಿಸುತ್ತೆ. ನೀವು ಯಾವ ರೀತಿಯಲ್ಲಿ ಯಾರನ್ನು ಯಾವ ರೀತಿಯಲ್ಲಿ ಫೇಸ್ ಮಾಡಬೇಕು, ಯಾವ ರೀತಿಯಲ್ಲಿ ನಿಮ್ಮ ಎಮೋಷನ್ಸನ್ನು ನೀವು ಕಂಟ್ರೋಲ್ ಮಾಡಬೇಕು, ಯಾವಾಗ ನೀವು ಯಾವ ಥರ ರಿಯಾಕ್ಟ್ ಮಾಡಬೇಕು, ನಿಮ್ಮ ಸೆಕೆಂಡ್ ವರ್ಷನನ್ನು ಲೈಫ್ ನಿಮಗೆ ತೋರಿಸುತ್ತೆ. ನೀವು ಒಂದು ಚೈಲ್ಡಾಗಿ ಬಿಹೇವ್ ಮಾಡೋದು ಯಾರ ಮುಂದೆ, ನೀವು ಒಬ್ಬ ಮೆಚೂರಾಗಿ ಬಿಹೇವ್ ಮಾಡೋದು ಯಾರ ಮುಂದೆ, ಯಾರಿದ್ದಾಗ ನೀವು ಸ್ವಲ್ಪ ಮೆಚುರಿಟಿಯಾಗಿ ಮಾತಾಡ್ತೀರಾ, ಯಾರಿದ್ದಾಗ ನಿಮ್ಮಲ್ಲಿರೋ ಇನ್ನೋಸೆನ್ಸ್ ಆಚೆ ಬರುತ್ತೆ, ಯಾರಿದ್ದಾಗ ನಿಮ್ಮ ಕೋಪ ಆಚೆ ಬರುತ್ತೆ ಅನ್ನೋದೆಲ್ಲ ನಿಮಗೆ ಹೇಳ್ಕೊಡ್ಲಿಕ್ಕೆ ಜೀವನ ಒಂದು ಸಿಚುವೇಶನ್ಸು, ಒಂದು ಇನ್ಸಿಡೆಂಟ್ಸಲ್ಲಿ ನಿಮಗೆ ತಗೊಬರುತ್ತೆ. ಆವಾಗ ನಿಮಗೆ ಗೊತ್ತಾಗುತ್ತೆ, ಎಸ್ ಹೌದು, ನನ್ನ ಲೈಫಲ್ಲಿ ನಾನು ಈ ಥರನೂ ಇದ್ನ, ನನ್ನ ವ್ಯಕ್ತಿತ್ವ ನನ್ನ ಈ ಥರನ ಅಂತ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಇದು ಯಾವುದೇ ಸ್ಕೂಲಲ್ಲೂ ಕೂಡ ಎಲ್ಲೂ ಕೂಡ ನಿಮಗೆ ಈ ವ್ಯಕ್ತಿತ್ವ ಬಗ್ಗೆ ಪಾಠ ಅಥವಾ ನೀನು ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳ್ಕೊಡಲ್ಲ. ಅದು ನಿಮಗೆ ಲೈಫೇ ಕಲಿಸುತ್ತೆ. ಅದಕ್ಕೆ ನಾನು ಹೇಳೋದು, ಲೈಫ್ ಈಸ್ ದ ಬೆಸ್ಟ್ ಟೀಚರ್ ಆಫ್ ಆಲ್ ಅಂತ. ನಾವು ಎಲ್ಲ ಟೀಚರ್ಸ್ಗಿಂತ ಇಂಪಾರ್ಟೆಂಟ್ ಅಥವಾ ಮೇನ್ ರೋಲ್ ಪ್ಲೇ ಮಾಡ್ತಿರೋದು ಯಾರಂದರೆ ಅದು ನಮ್ಮ ಜೀವನ, ಅದು ನಮ್ಮ ಲೈಫ್. ಇದರಿಂದ ತುಂಬ ಕಲಿಬೇಕು ಮತ್ತು ಮುಂದೆನೂ ಕೂಡ ತುಂಬ ಕಲೀಲಿಕ್ಕಿದೆ. ದ.ರಾ ಬೇಂದ್ರೆ ಅವರು ಒಂದು ಮಾತು ಹೇಳ್ತಾರೆ, ಏನಂದರೆ, ಶಾಸ್ತ್ರದಲ್ಲಿ ದೋಷವಿದ್ದರೆ ಮನಸ್ಸಲ್ಲಿ ತಿದ್ದಬಹುದು, ಮನಸ್ಸಲ್ಲೇ ದೋಷವಿದ್ದರೆ ಶಾಸ್ತ್ರ ಏನು ಮಾಡಬಹುದು ಅಂತ. ಸೊ ಯಾವತ್ತೂ ಕೂಡ ನಿಮ್ಮ ಮನಸ್ಸನ್ನು ಒಂದು ಕ್ಲೀನಾಗಿ ಇಟ್ಕೊಳ್ಳಿ. ಮನಸ್ಸಲ್ಲೇ ದೋಷ ಇಟ್ಕೊಂಡ್ರೆ ನಾವು ಶಾಸ್ತ್ರ ಏನು ಮಾಡಬಲ್ಲದು. ಶಾಸ್ತ್ರದಲ್ಲಿ ದೋಷ ಇದ್ದರೆ ಮನಸ್ಸಲ್ಲಿ ತಿದ್ದಬಹುದು, ಆ ಥರ ಅಲ್ಲ ಈ ಥರ ಅಲ್ಲ ಅಂತ ನಾವು ಅದನ್ನು ಸರಿಪಡಿಸ್ಕೊಂಡು ಹೋಗ್ಬೋದು. ಹೊರತು ಮನಸ್ಸಲ್ಲೇ ದೋಷ ಇಟ್ಕೊಂಡು ಬೇರೆಯವ್ರನ್ನ ದ್ವೇಷಿಸಿದ್ರೆ ನಾವು ಯಾವತ್ತೂ ಕೂಡ ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷ ಮಾಡೋದನ್ನು ನಿಲ್ಲಿಸಿ, ಎಲ್ಲರೂ ಪ್ರೀತಿ ಮಾಡಿ, ಎಲ್ಲರೂ ನಮ್ಮವರೇ ಅಂತ ಅಂದ್ಕೊಳ್ಳಿ. ಎಲ್ಲಿವರೆಗೂ ಅಂದರೆ ಒಂದು ಹಂತದವರೆಗೂ. ಯಾವಾಗ ಅದು ಅತಿ ಆಗುತ್ತೆ, ಎಲ್ಲರೂ ನಮ್ಮವರೇ ಅಂತ ಅದನ್ನು ಕೂಡ ನಾವು ಅತಿ ಮಾಡೋಕ್ಕೆ ಹೋಗ್ತೀವಿ, ಅದು ಕೂಡ ನಮ್ಗೆ ಹಾನಿ ಮಾಡುತ್ತೆ. ಅದರಿಂದನೂ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ. ದ ಸೀಕ್ರೆಟ್ ಅನ್ನೋ ಬುಕ್ ಬಗ್ಗೆ ಇದರಲ್ಲಿ ಏನಿದೆ, ಈ ಬುಕ್ಕಲ್ಲಿ ಯಾವುದೆಲ್ಲ ಪಾಯಿಂಟ್ಸನ್ನು ಡಿಸ್ಕಸ್ ಮಾಡಿದ್ದಾರೆ ಅನ್ನೋದು ನೀವು ತಿಳ್ಕೊಬೇಕು ಅಂತ ನಿಮ್ಗೆ ಅನಿಸಿದ್ರೆ, ನನ್ನ ಮುಖಾಂತರ ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಥವಾ ಇದ್ರ ಬಗ್ಗೆ ಒಪಿನಿಯನನ್ನು ಕೊಡಬೇಕು ಅಂತ ನಿಮಗೆ ಅನಿಸಿದ್ರೆ ನೀವು ಖಂಡಿತ ಹೋಗಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟು ಬರುವ ವಿಡಿಯೋಗಳಲ್ಲಿ ಒಂದೊಂದು ಬುಕ್ಕು ನಾನು ಏನೇನು ಓದಿದ್ದೀನಿ, ಆ ಬುಕ್ಕಲ್ಲಿ ಏನೇನಿದೆ, ಇದರಿಂದ ನಮ್ಮ ಲೈಫ್ ಹೇಗೆ ಚೇಂಜ್ ಆಗುತ್ತೆ ಅನ್ನೋದು ಕೂಡ ನಾನು ಅದರಲ್ಲೂ ಹೇಳ್ಕೊಡ್ತೀನಿ. ಸೊ ಇನ್ನೂವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸ್ಟೇ ಟ್ಯೂನ್. ಬೇಜಾರಾಗುತ್ತೆ ಲೈಫಲ್ಲಿ, ಬಟ್ ಅದನ್ನು ಬೇಜಾರಾಗೋ ರೀತಿಯಲ್ಲಿ ತಗೋಬಾರ್ದು. ಸ್ಟೇ ಪಾಸಿಟಿವ್ ಆ್ಯಂಡ್ ಸ್ಟೇ ಸ್ಟ್ರಾಂಗ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.